ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದಲ್ಲಿ ಖಾಲಿರುವಂಥ FDA ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಇದು ನೇರ ನೇಮಕಾತಿಯಾಗಿದ್ದು, ಈ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಕೆಳಗೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರಿನ ವತಿಯಿಂದ ಈ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುವಂಥದ್ದು. ಸೊ ಈ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ 34 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಕರೆಯಲಾಗಿರುತ್ತೆ. ಸೊ ಇಲ್ಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಫಾರ್ಮಸಿಸ್ಟ್ ಅಂತ ಒಟ್ಟು 7 ಹುದ್ದೆಗಳು ಇದೆ. ಸೊ ಅದು ಹಂಚಿಕೆ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಕೂಡ ಗಮನಿಸ್ಬೋದು ಈ ಭಾಗದಲ್ಲಿ. ಇದಕ್ಕೆ ವೇತನ ಶ್ರೇಣಿ 16,000 ರೂಪಾಯಿಂದ 29,600 ರೂಪಾಯಿವರೆಗೂ ಕೂಡ ಇರುತ್ತೆ. ಹಾಗೆ ಪ್ರಥಮ ದರ್ಜೆ ಸಹಾಯಕರು ಅಂತ ಒಟ್ಟು 10 ಹುದ್ದೆಗಳು ಇದೆ. ಸೊ ಇದಕ್ಕೆ ವೇತನ 13,600 ರೂಪಾಯಿಂದ 26,000 ರೂಪಾಯಿವರೆಗೂ ಕೂಡ ಇರುತ್ತೆ. ಇದು ಪೇ ಸ್ಕೇಲ್ ರಿವೈಸ್ಡ್ ಆಗಿರೋದಿಲ್ಲ, ಹಾಗಾಗಿ ಇಷ್ಟು ವೇತನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ವಿಕ್ರಯ ಸಹಾಯಕರು ಅಂತ ಒಟ್ಟು 16 ಹುದ್ದೆಗಳು ಇದೆ. 12,500 ರೂಪಾಯಿಂದ 24,000 ರೂಪಾಯಿವರೆಗೂ ಕೂಡ ವೇತನ ಇರುತ್ತೆ. ವಿಕ್ರಯ ಸಹಾಯಕರು ಅದು ದರ್ಜೆ 1 ಮತ್ತು ದರ್ಜೆ 2 ಒಂದು ಹುದ್ದೆ ಇದೆ. 12,500 ರೂಪಾಯಿಂದ 24,000 ರೂಪಾಯಿವರೆಗೂ ಕೂಡ ಇರುತ್ತೆ. ಇದಕ್ಕೆ ವಿದ್ಯಾರ್ಥಿ ಏನು ಬೇಕು ಅಂದರೆ, ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಎನಿ ಡಿಗ್ರಿ ಮುಗಿಸಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು. ವಿಕ್ರಯ ಸಹಾಯಕರಿಗೆ ದ್ವಿತೀಯ PUC ಉತ್ತೀರ್ಣ ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಈ ಎಲ್ಲ ಹುದ್ದೆಗಳಿಗೂ ಕೂಡ ಕನ್ನಡ ಓದುವ, ಬರೆಯುವ ಮತ್ತು ಸ್ವಚ್ಛವಾಗಿ ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಲೇಬೇಕಾಗುತ್ತೆ. ವಯೋಮಿತಿ, ಕನಿಷ್ಠ ವಯೋಮಿತಿ ಅಂದರೆ 18 ವರ್ಷ ಇದೆ. ಗರಿಷ್ಠ ವಯೋಮಿತಿ ಅಂದರೆ 35 ವರ್ಷ ಸಾಮಾನ್ಯ ವರ್ಗದವರಿಗಿರುತ್ತೆ. 2A 2B 3A 3Bಗೆ 38 ವರ್ಷ ಇರುತ್ತೆ. SC ST ಕ್ಯಾಟಗರಿ 1ಗೆ 40 ವರ್ಷ ಇರುತ್ತೆ. ಹಾಗೆ ವಿಕಲಚೇತನ ಮತ್ತು ವಿಧವೆಯರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಅರ್ಜಿ ಶುಲ್ಕ SC ST ಕ್ಯಾಟಗರಿ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಪ್ಲಸ್ ಇದಕ್ಕೆ ಗೇಟ್ವೇ ಚಾರ್ಜಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಂಥದ್ದು ಪ್ರಾರಂಭ ದಿನಾಂಕ ಆಗಸ್ಟ್ 16ನೇ ತಾರೀಕು, ಕೊನೆಯ ದಿನಾಂಕ ಸೆಪ್ಟೆಂಬರ್ 14ನೇ ತಾರೀಕು, ಅಂದರೆ 14/9/2025 ಒಳಗಾಗಿ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ. virtualofficeerp.com ಹೋಗಿ KSCCF 2025 ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇದರ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿ ಆನಂತರ ಫೀಸ್ ಪೇ ಮಾಡಬೇಕಾಗುತ್ತೆ. ಸೊ ಗೆಳೆಯರೆ, ಇದಿಷ್ಟು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತದಲ್ಲಿ ಖಾಲಿ ಇರ್ತಕ್ಕಂಥ 34 ವಿವಿಧ ಹುದ್ದೆಗಳ ಭರ್ತಿ ಕುರಿತಾಗಿರುವಂಥ ಮಾಹಿತಿ. ಸೊ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಎಕ್ಸಾಮಿನೇಷನನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ವಿಡಿಯೋವನ್ನು ಅಗತ್ಯ ಇರುವಂಥ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.